guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು 18th May and ನಾವು ಬಂದ್ಬಿಟ್ಟು ಈಫಿಲ್ ಟವರ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಸ್ಯಾರಿ ಹಾಕೊಂಡಿದ್ದೀನಿ, ಸೀರೆ ಉಟ್ಕೊಂಡಿದ್ದೀನಿ. ಈ ಸೀರೆ ಬಂದ್ಬಿಟ್ಟು ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಹಾಕೊಂಡು ಫುಲ್ ಮಿಂಚಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಫ್ಟರ್ ಸೋ ಮೆನಿ ಥಿಂಗ್ಸ್ ಎಲ್ಲ ಫ್ಲಾಪ್ ಆಯಿತು. ಸೊ ಅದಕ್ಕೆ ಇವಾಗ ನಾನು ಪ್ಯಾರಿಸ್ಗೆ ಲಾಸ್ಟ್ ಪ್ಯಾರಿಸ್ಗೆ ಈಫಿಲ್ ಟವರ್ಗೆ ಹೋಗ್ತಾ ಇರೋದ್ರಿಂದ ಉಟ್ಕೊಂಡಿದ್ದೀನಿ. ಸೊ ಉಟ್ಕೊಂಡು ಫುಲ್ ಟ್ರೆಡಿಷ್ನಲ್ ಆಗೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಬಳೆ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ವಾಚ್ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಹೌ ಮೈ ಸ್ಯಾರಿ ಲುಕ್ಸ್. ಲಿಟ್ರಲಿ 20 minutes ಅಲ್ಲಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಸೊ ಐ ಜಸ್ಟ್ ಶೋ ಯು ಗೈಸ್ ಮೈ ಎಂಟೈರ್ ಫಿಟ್ ಚೆಕ್. ದಿಸ್ ಇಸ್ ಹೌ ಮೈ ಸ್ಯಾರಿ ಇಸ್ ಲುಕಿಂಗ್. ಫುಲ್ ಜಿಂಗ್ 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 ಅಂತ ಜಿಂಗ್ 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 ಆಡ್ತಿ ಥರ ಆಯ್ತು. ಬಟ್ ಇಟ್ಸ್ ಗುಡ್. ಇವಾಗ ನಾವು ಬಂದ್ಬಿಟ್ಟು ಪ್ಯಾರಿಸ್ ಅಲ್ಲಿ ಶಾಲ್ದಿಗೋ ಏರ್ಪೋರ್ಟಲ್ಲಿ ಇದ್ದೀವಿ, ಸಿರಿಚಿ ಏರ್ಪೋರ್ಟಲ್ಲಿ. ಸೊ ನಾವು ಇವಾಗ ಟ್ರೈನ್ ತೊಗೊಂಡು ಇಲ್ಲಿಂದ ಈಫಿಲ್ ಟವರ್ಗೆ ಹೋಗ್ತೀವಿ. ಈಫಿಲ್ ಟವರ್ನು ಹಾಂ. ಸೊ ಇವಾಗ ಆ ಟ್ರೈನ್ ತೊಗೊಂಡು ಈಫಿಲ್ ಟವರ್ಗೆ ಹೋಗಿ ಅದಾದಮೇಲೆ ಈಫಿಲ್ ಟವರಲ್ಲಿ ಸಿಗ್ತೀವಿ. ಐ ಆಮ್ ವೇರಿಂಗ್ ಸಾರಿ. ಲೆಟ್ಸ್ ಗೋ. ದಿಸ್ ದ ಏರ್ಪೋರ್ಟ್. ನಾಳಿದ್ದು ಬಂದು ಇಲ್ಲೇ ನಾನು ಚೆಕಿಂಗ್ ಆಗೋದು. ದಟ್ಸ್ ವೈ ಐ ಆಮ್ ವಾಕಿಂಗ್ ಲಿಟಲ್ ಸ್ಲೋ. ಚೆಕಿನ್ ಆಗೋದು ಇಲ್ಲಿಂದ ನಾವು ನಮ್ಮ ಊರಿಗೆ ಹೋಗುವುದು. ಹಿಂಗೆ ಏರ್ಪೋರ್ಟ್ ಇದು ಬಂದ್ಬಿಟ್ಟು ಗ್ಯಾಸ್ ಟ್ರೈನ್ ಸ್ಟೇಷನ್. ಸೊ ಇವಾಗ ನಾವು ಈ ಥರ ಹೋಗೋದು. ಇಲ್ಲಿ ಹೋದ್ರೆ ಟ್ರೈನ್ಸ್ ಇರುತ್ತೆ. ಸೊ ಟ್ರೈನಲ್ಲಿ ನಾವು ಇವಾಗ ಈಫಿಲ್ ಟವರ್ಗೆ ಹೋಗ್ತಾ ಇರೋದು ಗೈಸ್. ರಾಯ್ ಕಮಾನ್. ಐ ಆಮ್ ಸೋ ಡ್ಯಾಮ್ ಇರಿಟೇಟೆಡ್. ಅದರಲ್ಲಿ ಒಂದು 100 ಪ್ರಾಬ್ಲಮ್ಸ್ ನಡೀತಾ ಇದೆ. ಫಸ್ಟ್ ಥಿಂಗ್, ನಾವು ಬಂದ್ಬಿಟ್ಟು ನಮ್ಮ ರೂಮಿಂದಾನೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಷ್ಟು ದೂರ ಬಂದರೆ ಟ್ರೈನಲ್ಲಿ ಹೋಗೋಕ್ಕೆ ನ್ಯಾವಿಕೋ ಪಾಸ್ ಇರಬೇಕು. ಸೊ ನ್ಯಾವಿಕೋ ಪಾಸ್ಗೆ ನಾವು ಎಕ್ಸ್ಟ್ರಾ ಎಷ್ಟೋ 4,000 5,000 ಕಟ್ಟಬೇಕು. ನಾವಿರೋದು ಒಂದೇ ದಿನ ಒಂದೇ ಟೈಮ್ ಇವಾಗ ಪ್ಯಾರಿಸ್ಗೆ ಹೋಗಿ ಬರ್ತಾರೆ, ಐ ಮೀನ್ ಈಫಿಲ್ ಟವರ್ಗೆ ಹೋಗಿ ಬರ್ತಾ ಇರೋದು. ಅದೆಲ್ಲ ಅವಶ್ಯಕತೆನೇ ಇಲ್ಲ. ಏನು ಮಾಡೋದಂತ ಗೊತ್ತಾಗ್ದಿರ ತಿರ್ಗಾ ಇವಾಗ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ತಿರ್ಗಾ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಲೈಕ್ ಸೋ ರಿಡಿಕ್ಯುಲಸ್. ಲೆಟ್ಸ್ಕೋ. ನಾನು ಒಂದು ಫೋಟೋ ಇಟ್ಕೊಂಡಿಲ್ಲ, ಒಂದು ವೀಡಿಯೋ ಮಾಡ್ಕೊಂಡಿಲ್ಲ. ನಂಗೆ ಅದೆಲ್ಲ ಟೆನ್ಷನ್ ಮೈಂಡಲ್ಲಿ ಬರ್ತಾ ಇತ್ತು. ಕತ್ಲು ಬೇರೆ ಆಗೋಗ್ತಾ ಇದೆ. ನೈಟ್ ಇವಾಗ 9 ಗಂಟೆ. I want at least a picture, guys. To be this one. To be. Oh my God, guys. Literally ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. Beaucoup compliqué, hein? Non, pas de souci. We wait in 2D. 2D, non, yes, c'est 2B. Yes, ouais. Tiens, tu veux changer le parfum, ça sent bon. This is at the Trump. Wait, no, not able to show. Spurti, I never got a picture over here. Even I want a picture over here. Will come tomorrow? That is no. At the Trump. At the Trump, na? At the Trump. Yeah. Champ Palace is different. At the Trump is different. Confusion ನನಗೆ ಯಾವಾಗೂ ಅದೇ ಕನ್ಫ್ಯೂಷನ್. ಬಟ್ ಚೆನ್ನಾಗಿರುತ್ತೆ. ಬೆಳಕಲ್ಲಿ ನೋಡಬೇಕು, ಇನ್ನೂ ಸಖತ್ತಾಗಿರುತ್ತೆ. ಆ್ಯಂಡ್ ಮೇಲೆಗಡೆ ಎಲ್ಲ ಹೋಗ್ಬೋದು, ಚೆನ್ನಾಗಿರುತ್ತೆ. ವಾಟ್ ಇಸ್ ಆಲ್ ದಟ್ ಪೀಪಲ್, ರಾಯ್ಕಮಲ್? ಬಂದಿದ್ದಾಯ್ತು, ಹೋಗಿದ್ದಾಯ್ತು. ಬಟ್ ಇಲ್ಲಿ ಇನ್ನೂ ಗ್ರ್ಯಾಂಡ್ ಕೊರೋನಾ ಇದೆ. We are in front of the Eiffel Tower. ನಾವು ಬಂದು ಅಲ್ಲಿ ಒಂದು ಸ್ಟಾಲಲ್ಲಿ ಚಿಕನ್ದು ಪಾವ್ ಏನೋ ಸೆಲ್ ಮಾಡ್ತಿದ್ರು. ನಾನು ರೆಕಮೆಂಡ್ ತೊಗೊಂಡು we are having it.
ನಾವಿದೆ ತಗೊಂಡಿದ್ದು ಸಖತ್ತಾಗಿತ್ತು. ಐ ಮೀನ್ ಸಖತ್ತಾಗಿದೆ. ಐ ಆಮ್ ಸ್ಟಿಲ್ ಈಟಿಂಗ್. We're in Paris. I'm in Paris. Guys, we are having the best time. Yes. ಬರೋಗ ಫುಲ್ ಮೂಡ್ ಆಫ್ ಆಗಿತ್ತು. ಬಟ್ ಇವಾಗ ಇಟ್ಸ್ ಓಕೆ. ಹೂ ಇಸ್ ಟೆಲ್ಲಿಂಗ್ ಇಟ್ಸ್ ಓಕೆ. ಇವಳಿಗೆ ಮೂಡ್ ಆಫ್ ಆಗಿದ್ದು, ನನಗೇನಲ್ಲ. ಬಟ್ ಅಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆಗಿತ್ತು. ಈಫಿಲ್ ಟವರ್ನ ನೋಡಿ, ನನ್ನ ನೋಡಿ, ಇವಳನ್ನ ನೋಡಿ, ಎಲ್ಲರೂ ನನ್ನ ಅಟೈರ್ನ ನೋಡ್ಬಿಟ್ಟು ಫ್ರಮ್ ಇಂಡಿಯಾ ಅಂತಾಗೆಲ್ಲ ಹೇಳ್ತಾರೆ ಗೊತ್ತಾ. ನನ್ನ ಸ್ಯಾರಿ ಹಾಕೊಳಕ್ಕೆ ಕಾರಣನೇ ಬೇರೆ ಏನೋ. ಈಫಿಲ್ ಟವರ್ ಸ್ಫೂರ್ತಿ ವಿ ವಿಲ್ ಸಿ ಆಫ್ಟರ್ ಲಾಂಗ್ ಟೈಮ್, ನಾಟ್ ವೆರಿ ಸೂನ್. ತಿಂಗಳಿಗೆ ಈಫಿಲ್ ಟವರ್ಗೆ ಬರ್ತಿದ್ದೆ. ಬಟ್ ಇವಾಗ ಇಲ್ಲ ಗೈಸ್, ಇಲ್ಲ. ಇಂಡಿಯಾಗೆ ಹೋದ್ಮೇಲೆ ಇಂಡಿಯಾ ನಮ್ಮ ದೇಶ, ನಮ್ಮ ನಾಡು, ಇದೇ ನಾಡು, ಇದೇ ಭಾಷೆ ಎಂದೆಂದೂ ಗೈಸ್. ಟರ Kamaal, where are we going? It's 12 o'clock and the Eiffel Tower looks like this. 12 ಗಂಟೆಯಲ್ಲಿ Eiffel Tower ನೋಡಿ guys. ನಾವು 12 o'clock ನೋಡಿದ್ವಿ. ಸೇನಾ, be excited ನಾ. ಕ್ಯಾಬ್ ಬಂದೈತೆ, ನಾನು ಬರ್ತಾ ಇಲ್ಲ. I want to see Eiffel Tower. ಇವಳು ಬಂದ್ಬಿಟ್ಟು ಬಾಬಾ. This girl is so crazy. The cab was waiting over here and he was about to leave. Like by seeing us only, he was like, he waited so long and he was about to go away and leave. And this guy going in Eiffel Tower and making video. Guys, Eiffel Tower 12 o'clock ಆಗೋದು ನಾನು ನೋಡ್ಬೇಕು ತಾನೆ. ನೋಡ್ಬೇಕಾ ಬೇಡ? ಎಸ್ ಆರ್ ನೋ? ಚೆನ್ನಾಗಿ ಬಂದೈತೆ ಫೋಟೋ ವಿಡಿಯೋ. ಥ್ಯಾಂಕ್ ಯು ರೈಕಮನ್. ಸ್ಫೂರ್ತಿ ಸ್ಟಿಲ್ ಗ್ಲೋಯಿಂಗ್. ನೈಟ್ 12 ಗಂಟೆ ಆದ್ರೂ ಗ್ಲೋ ಆಗ್ತಾ ಇದೀನಿ ಗೈಸ್. So rich. Raikamal, the richest billionaire. I'm a millionaire. Na. ಬಿದೋಗ್ತೀನಿ ನಾನಂತೂ. ಸೊ ಗೈಸ್ ಏನಾಯ್ತು ಗೊತ್ತಾ, ಲಿಟ್ರಲಿ ನಾವು 100 euros ಖರ್ಚು ಮಾಡಿದ್ದೀವಿ ಬರೀ ಹೋಗಾಗೆ ಬರೋಕ್ಕೆ. 100 euros, 10,000 rupees. ಇವಾಗ ಬಂದು ಕಾರಲ್ಲಿ ನೀರು ಇತ್ತಾಯ್ತಾ, ಎತ್ಕೊಂಬಿಟ್ವಿ ನಾವು. ಅವ್ನಿಗೆ ಎಷ್ಟೊಂದು ದುಡ್ಡು ಕೊಟ್ವಿ, 3 euro ನೀರು ಕೊಡ್ಬೇಕು ತಾನೆ ಅಂತ ಎತ್ಕೊಂಬಿಟ್ವಿ. ರೂಮ್ ಮಾತ್ರ ಸಕ್ಕತ್ತಾಗೈತೆ. ಇಟ್ಸ್ ಸೋ ಗುಡ್. ಅಂದರೆ ನಂಗೆ ಇಷ್ಟ ಆಯಿತು. ಕಾಂಪ್ಯಾಕ್ಟಾಗಿ, ಕ್ಯೂಟಾಗಿ, ಸ್ವೀಟಾಗಿ. ಇವಾಗ ನೋಡೋ ಪರಿಸ್ಥಿತಿ ಅಲ್ಲಂತೂ ಇಲ್ಲ. ಐ ಆಮ್ ನಾಟ್ ಶೋಯಿಂಗ್. ಸೊ ರೂಮ್ನ ಚೆಕ್ಔಟ್ ಮಾಡೋಕೆ ತೋರಿಸ್ತೀನಿ.